ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನೌನ್ಸ್ ಮಾಡಿದ್ದು ಇದರಿಂದ ತುಂಬಾ ಜನ ಖುಷಿ ಪಟ್ರು ಅಂಡ್ ತುಂಬಾ ಜನಕ್ಕೆ ಬೇಜಾರು ಕೂಡ ಆಗಿದೆ. ಆದ್ರೆ ಯಾರು ಹೊಸದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾಕಂದ್ರೆ ಮುದ್ರಾ ಲೋನ್ ಅಮೌಂಟ್ ಮುಂಚೆ 10 ಲಕ್ಷ ಇತ್ತು, ಇವಾಗ ಇನ್ನೂ 10 ಲಕ್ಷ ಆಡ್ ಮಾಡ್ಬಿಟ್ಟು 20 ಲಕ್ಷದವರೆಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಮುಂಚೆ ಎಲ್ಲ ನೀವು 10 ಲಕ್ಷದಲ್ಲಿ ಲಿಮಿಟ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ ನ ಲಿಮಿಟ್ ಅಲ್ಲಿ ಮಾಡ್ಬೇಕಿತ್ತು. ಆದ್ರೆ ಈಗ 20 ಲಕ್ಷದವರೆಗೂ ಲೋನ್ ಕೊಡ್ತಾರಲ್ಲ, ನೀವು ಆರಾಮಾಗಿ ನಿಮ್ ಬಿಸ್ನೆಸ್ ಅನ್ಕೊಂಡಂಗೆ ಮಾಡ್ಬೋದು. ಲೋನ್ ಏನೋ 10 ಲಕ್ಷ ಎಕ್ಸ್ಟೆಂಡ್ ಮಾಡಿ, ಸೊ ಟೋಟಲ್ 20 ಲಕ್ಷ ಲೋನ್ ಕೊಡ್ತಾರೆ. ಆದ್ರೆ ಮುದ್ರಾ ಲೋನ್ ಅಂದ್ರೆ ಏನು, ಇದರಲ್ಲಿ ಯಾವ ಕ್ಯಾಟಗರಿ ಬರುತ್ತೆ, ಇದನ್ನ ಹೆಂಗ್ ಅಪ್ಲೈ ಮಾಡೋದು ಅಂತ ಡೌಟು ಕ್ವಶನ್ ನಿಮ್ಮಲ್ಲಿ ಕಾಡ್ತಾ ಇದ್ರೆ ನಿಮ್ಗೆ ಈ ವಿಡಿಯೋ. ಯಾಕಂದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ಮುದ್ರಾ ಲೋನ್ ಬಗ್ಗೆ ಹೆಂಗ್ ಅಪ್ಲೈ ಮಾಡೋದು, ಯಾವ ಕ್ಯಾಟಗರೀಸ್ ಬರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಮುದ್ರಾ ಲೋನ್ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನ್ಸ್ ಏಜೆನ್ಸಿನ ಏಪ್ರಿಲ್ 2015 ಅಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನಾದಲ್ಲಿ ಲಾಂಚ್ ಮಾಡಿದ್ರು. ಈ ಲೋನ್ ನ ಇಂಟ್ರೊಡ್ಯೂಸ್ ಮಾಡಿದ ಮುಖ್ಯ ಉದ್ದೇಶ ಏನಂದ್ರೆ, ಯಾರು ಮೈಕ್ರೋ ಮತ್ತೆ ಸ್ಮಾಲ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ 10 ಲಕ್ಷದವರೆಗೂ ಲೋನ್ ನ ಯಾವುದೇ ಕೊಲೆಟ್ರಲ್ ಇಲ್ದೇನೆ ಕೊಡಬೇಕು ಅಂತ. ಇದರಿಂದ ಸ್ಟಾರ್ಟ್ ಅಪ್ ಮಾಡಬೇಕು ಅನ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇತ್ತು ಅಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಅಂಡ್ ಜಾಸ್ತಿ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಆದ್ರೆ ನಮ್ಮ ದೇಶಕ್ಕೆ ತಾನೇ ಒಳ್ಳೇದು. ಮುದ್ರಾ ಲೋನ್ ನ 3 ಮುಖ್ಯ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ, ಮೊದಲನೇದಾಗಿ ಟು ಪ್ರಮೋಟ್ ಆಂಟರ್ಪ್ರಿನರ್ಶಿಪ್. ಯಾರೆಲ್ಲ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಿಟ್ಟು ದೊಡ್ಡ ಆಂಟರ್ಪ್ರಿನರ್ ಆಗಬೇಕು ಅನ್ಕೊಂಡಿರ್ತಾರಲ್ಲ ಅವ್ರನ್ನೆಲ್ಲ ಪ್ರಮೋಟ್ ಮಾಡುವಂತಹ ಉದ್ದೇಶ ಗೌರ್ಮೆಂಟ್ ಆಗಿರುತ್ತೆ. ಎರಡನೇದಾಗಿ ಅಕ್ಸೆಸ್ ಟು ಫೈನಾನ್ಸ್. ಮೈಕ್ರೋ ಮತ್ತೆ ಸ್ಮಾಲ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋದು. ಅಂಡ್ ಮೂರನೇದಾಗಿ ಎಂಪ್ಲಾಯ್ಮೆಂಟ್ ಜನರೇಷನ್. ಲೋನ್ ಪ್ರೊವೈಡ್ ಮಾಡೋದ್ರಿಂದ ತುಂಬಾ ಬಿಸ್ನೆಸ್ ಸ್ಟಾರ್ಟ್ ಆಗೋದ್ರಿಂದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಕೂಡ ಗೌರ್ಮೆಂಟ್ ನ ಮುಖ್ಯ ಆಬ್ಜೆಕ್ಟಿವ್ ಆಗಿರುತ್ತೆ. ಅಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಗಳನ್ನ ಫಾರ್ಮಲ್ ಬಿಸ್ನೆಸ್ ಸಿಸ್ಟಮ್ ಆಗಿ ಇಂಟಿಗ್ರೇಟ್ ಮಾಡೋದು. ಅಂಡ್ ಈ ಮುದ್ರಾ ಲೋನ್ ಅಲ್ಲಿ 3 ಕ್ಯಾಟಗರಿ ಬರುತ್ತೆ. ಅದರಲ್ಲಿ ಮೊದಲನೇದು ಶಿಶು, ಎರಡನೇದು ಕಿಶೋರ್ ಅಂಡ್ ಮೂರನೇದು ತರುಣ್. ಶಿಶು ಕ್ಯಾಟಗರಿಯಲ್ಲಿ ನೀವು 50,000 ಲೋನ್ ನ ತಗೋಬಹುದು. ಈ ಕ್ಯಾಟಗರಿಲಿ ಲೋನ್ ಯಾರು ತಗೋಬಹುದು ಅಂದ್ರೆ, ಯಾರು ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಿಸ್ನೆಸ್ ಸೆಟಪ್ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ ಅವರೆಲ್ಲ ಈ ಕ್ಯಾಟಗರಿಲಿ ಲೋನ್ ನ ತಗೋಬಹುದು. ಅಂಡ್ ಈ ಲೋನ್ ನ ನೀವೇನಾದ್ರು ನಾನ್ ಫಾರ್ಮ್ ಸೆಕ್ಟರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ, ಇಲ್ಲಂದ್ರೆ ಮ್ಯಾನುಫ್ಯಾಕ್ಚರಿಂಗು, ಟ್ರೇಡಿಂಗು, ಸರ್ವಿಸ್ ಏನಾದ್ರು ಮಾಡ್ತಾ ಇದ್ರೆ ನೀವು ಈ ಕ್ಯಾಟಗರಿಲಿ ಈ ಲೋನ್ ನ ತಗೋಬಹುದು. ಅಂಡ್ ಈ ಕ್ಯಾಟಗರಿಲಿ ಈ ಲೋನ್ ನ ತಗೊಳಕ್ಕೆ ಯಾವುದೇ ಕೊಲೆಟ್ರಲ್ ನ ಅವಶ್ಯಕತೆ ಇಲ್ಲ. ಈ ಕ್ಯಾಟಗರಿ ಲೋನ್ ತುಂಬಾ ಬೇಗನೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂಡ್ ಈ ಪರ್ಟಿಕ್ಯುಲರ್ ಕ್ಯಾಟಗರಿ ಲೋನ್ ಅಮೌಂಟ್ ಏನಿದೆ ಅದು ತುಂಬಾ ಸ್ಪೀಡ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂಡ್ ಎರಡನೇ ಮುದ್ರಾ ಲೋನ್ ಕ್ಯಾಟಗರಿ ಯಾವುದು ಅಂದ್ರೆ ಕಿಶೋರ್, ನಾನಲ್ಲ, ಮುದ್ರಾ ಲೋನ್ ಕ್ಯಾಟಗರಿ. ಈ ಕ್ಯಾಟಗರಿಯಲ್ಲಿ ನೀವು 50,000ದಿಂದ 5 ಲಕ್ಷದವರೆಗೂ ಲೋನ್ ನ ತಗೋಬಹುದು. ಅಂಡ್ ಈ ಲೋನ್ ನ ನೀವು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದು ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕತೆ ಇದೆ ಅಂಡ್ ನಿಮ್ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಬೇಕಾದಾಗ ನಿಮ್ಗೆ ಬೇಕಾಗಿರುವಂತಹ ಅಡಿಷನಲ್ ಕ್ಯಾಪಿಟಲ್ ಅವಶ್ಯಕತೆ ಇದೆ ಅಂದಾಗ ನೀವು ಈ ಕ್ಯಾಟಗರಿಯಲ್ಲಿ ಲೋನ್ ನ ತಗೋಬಹುದು. ಅಂಡ್ ಈ ಕ್ಯಾಟಗರಿಯ ಲೋನ್ಗೂ ಕೂಡ ಯಾವುದೇ ಕೊಲೆಟ್ರಲ್ ನ ಅವಶ್ಯಕತೆ ಇಲ್ಲ. ಆದ್ರೆ ಇದು ಯಾರು ಲೋನ್ ನ ಲೆಂಡ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಕೊನೆಯದಾಗಿ ಮೂರನೇ ಮುದ್ರಾ ಲೋನ್ ಕ್ಯಾಟಗರಿ ಯಾವುದು ಅಂದ್ರೆ ತರುಣ್. ಈ ಕ್ಯಾಟಗರಿಯಲ್ಲಿ ನೀವು 5 ಲಕ್ಷದಿಂದ 20 ಲಕ್ಷದವರೆಗೂ ಲೋನ್ ನ ತಗೋಬಹುದು. ಮುಂಚೆ ಇದು ಬರೀ 10 ಲಕ್ಷದವರೆಗೂ ಇತ್ತು, ಆದ್ರೆ ಈಗ ಬಜೆಟ್ ಅನೌನ್ಸ್ ಮಾಡಿರೋದ್ರಿಂದ ಇದನ್ನ 10 ಲಕ್ಷ ಎಕ್ಸ್ಟೆಂಡ್ ಮಾಡಿದರೆ. ಸೊ ನೀವು 20 ಲಕ್ಷದವರೆಗೂ ಲೋನ್ ನ ತಗೋಬಹುದು. ಈ ಪರ್ಟಿಕ್ಯುಲರ್ ಕ್ಯಾಟಗರಿ ಲೋನ್ ನ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಮೈಕ್ರೋ ಎಂಟರ್ಪ್ರೈಸಸ್ ಅವರು ಸಿಗ್ನಿಫಿಕೆಂಟ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಡೈವರ್ಸಿಫಿಕೇಶನ್ ಆಗಿರ್ಬೋದು, ಇಲ್ಲಾಂದ್ರೆ ಮಾಡ್ರೇಷನ್ ಆಗಿರ್ಬೋದು, ಈ ತರ ಒಂದು ಸಂದರ್ಭದಲ್ಲಿ ಯೂಸ್ ಮಾಡ್ಕೋಬಹುದು. ಅಂಡ್ ಈ ಲೋನ್ಗೆ ಕೊಲೆಟ್ರಲ್ ನೀವು ತಗೊಳ್ಳುವಂತ ಲೋನ್ ಅಮೌಂಟ್ ಅಂಡ್ ನಿಮ್ಗೆ ಯಾರು ಲೋನ್ ನ ಲೆಂಡ್ ಮಾಡ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಯೂಶಲಿ ಮುದ್ರಾ ಲೋನ್ ಕ್ಯಾಟಗರಿಗೆ ಯಾವುದೇ ಕೊಲೆಟ್ರಲ್ ನ ಅವಶ್ಯಕತೆ ಇರಲ್ಲ. ನೀವು ಮುದ್ರಾ ಲೋನ್ ನ ಅಪ್ಲೈ ಮಾಡೋದ್ರಿಂದ ನೀವು ಈ 5 ಬೆನಿಫಿಟ್ ನ ಎಂಜಾಯ್ ಮಾಡಬಹುದು. ಮೊದಲನೇದಾಗಿ ನೋ ಕೊಲೆಟ್ರಲ್ ರಿಕ್ವೈರ್ಡ್. ನಾನು ಆಗ್ಲೇ ಹೇಳಿರೋ ತರ ಯೂಶಲಿ ಮುದ್ರಾ ಲೋನ್ಗೆ ಯಾವುದೇ ಕೊಲೆಟ್ರಲ್ ನ ಅವಶ್ಯಕತೆ ಇಲ್ಲ, ಅಂದ್ರೆ ಯಾವುದೇ ಸೆಕ್ಯೂರಿಟೀಸ್ ನ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಫ್ಲೆಕ್ಸಿಬಲ್ ರೀಪೇಮೆಂಟ್. ಇದರಲ್ಲಿ ರೀಪೇಮೆಂಟ್ ಪೀರಿಯಡ್ 3 ವರ್ಷದಿಂದ 5 ವರ್ಷದವರೆಗೂ ಇರುತ್ತೆ, ಡಿಪೆಂಡ್ ಅಪಾನ್ ಯುವರ್ ಲೋನ್ ಕ್ಯಾಟಗರಿ. ಅಂಡ್ ಮೂರನೇದಾಗಿ ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ಸ್. ಈ ಇಂಟ್ರೆಸ್ಟ್ ರೇಟ್ ಗಳನ್ನ RBI ಗೈಡ್ ಲೈನ್ಸ್ ಅಂಡರ್ ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಯಾರು ನಿಮ್ಗೆ ಲೋನ್ ನ ಲೆಂಡ್ ಮಾಡ್ತಾರಲ್ಲ ಅವ್ರು ಡಿಸೈಡ್ ಮಾಡ್ತಾರೆ. ಅಂಡ್ ನಾಲ್ಕನೇದಾಗಿ ಸಪೋರ್ಟ್ ಫಾರ್ ವೇರಿಯಸ್ ಸೆಕ್ಟರ್ಸ್. ಲೋನ್ ನ ವೇರಿಯಸ್ ಸೆಕ್ಟರ್ ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಸರ್ವಿಸ್ ಕೂಡ ಆಗಿರ್ಬೋದು. ಐದನೇದಾಗಿ ಮುದ್ರಾ ಡೆಬಿಟ್ ಕಾರ್ಡ್ ನ ಕೊಡ್ತಾರೆ. ಇದರಿಂದ ವರ್ಕಿಂಗ್ ಕ್ಯಾಪಿಟಲ್ ನ ನೋಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ನೀವು ಈ ಲೋನ್ ಗೆ ಅಪ್ಲೈ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಇದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗು, ಪ್ರೊಸೆಸಿಂಗು, ಟ್ರೇಡಿಂಗು, ಸರ್ವಿಸ್ ಸೆಕ್ಟರ್ ಅಲ್ಲಿ
ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರಬೇಕು. MSMEಗಳಾಗಿರ್ಬೋದು, ಪ್ರೊಪ್ರೈಟರ್ಶಿಪ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಆಗಿರ್ಬೋದು, ಇಲ್ಲಾಂದ್ರೆ ಪಬ್ಲಿಕ್ ಕಂಪನೀಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಲೋನ್ಗೆ ಅಪ್ಲೈ ಮಾಡ್ಬೋದು. ಇದರ ಜೊತೆಗೆ ಬಿಸ್ನೆಸ್ ಅವರು ಪ್ರಿಸ್ಕ್ರೈಬ್ಡ್ ಆನ್ಯುವಲ್ ಟರ್ನ್ ಓವರ್ ಲಿಮಿಟ್ ಅಲ್ಲಿ ಇರಬೇಕು. ಇದಕ್ಕೆ ಅಪ್ಲಿಕೇಶನ್ ಪ್ರೋಸೆಸ್ ಏನು ಅಂದ್ರೆ, ನೀವು ಮುದ್ರಾ ಲೋನ್ ಸ್ಕೀಮ್ ಅಂಡರ್ ಅಲ್ಲಿ ರೆಕಗ್ನೈಸ್ ಆಗಿರುವಂತಹ ಬ್ಯಾಂಕ್ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಆರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿರ್ಬೋದು, ಅಂದ್ರೆ NBFCಗೆ ವಿಸಿಟ್ ಮಾಡ್ಬೋದು. ನೀವು ಅಲ್ಲಿ ವಿಸಿಟ್ ಮಾಡ್ಬಿಟ್ಟು ನೀವು ಲೋನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಅದರಲ್ಲಿ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಿಮ್ಮ ಐಡೆಂಟಿಟಿ ಪ್ರೂಫ್ ಆಗಿರ್ಬೋದು, ಎಲ್ಲ ಕೂಡ ಇನ್ಕ್ಲೂಡ್ ಆಗಿರಬೇಕು. ಅಂಡ್ ನೀವು ಯಾವ ಬ್ಯಾಂಕು ಇಲ್ಲ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರಲ್ಲ, ಅವರು ನಿಮ್ಮ ಅಪ್ಲಿಕೇಶನ್ ಇವ್ಯಾಲ್ಯೂಯೇಟ್ ಮಾಡ್ಬಿಟ್ಟು ಲೋನ್ ನ ಪ್ರೊಸೆಸ್ ಮಾಡ್ತಾರೆ. ಅಂಡ್ ಇದಕ್ಕೆ ಬೇಕಾಗಿರುವಂತ ಮುಖ್ಯ ಡಾಕ್ಯುಮೆಂಟ್ಸ್ ಏನು ಅಂದ್ರೆ, ಐಡೆಂಟಿಟಿ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಇದರ ಜೊತೆಗೆ ಅಡ್ರೆಸ್ ಪ್ರೂಫ್ ಕೂಡ ಬೇಕಾಗುತ್ತೆ, ಕರೆಂಟ್ ಬಿಲ್, ವೋಟರ್ ID ಎಲ್ಲ ಕೂಡ. ಇದರ ಜೊತೆಗೆ ನಿಮ್ಮ ಬಿಸ್ನೆಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಇದರ ಜೊತೆಗೆ ಇನ್ಕಮ್ ಪ್ರೂಫ್ ಬೇಕಾಗುತ್ತೆ, ಅಂಡ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೂಡ ಬೇಕಾಗುತ್ತೆ. ಅಂಡ್ ಇದರ ಜೊತೆಗೆ ಕೆಲವೊಂದು ಬೇರೆ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗುತ್ತೆ. ನೀವು ಇದನ್ನ ಅವ್ರ ಬ್ಯಾಂಕು ಇಲ್ಲ ಇನ್ಸ್ಟಿಟ್ಯೂಷನ್ ಬ್ರಾಂಚ್ ಹೋಗಿ ಅಪ್ಲೈ ಮಾಡಬಹುದು, ಇಲ್ಲಾಂದ್ರೆ ಅವ್ರ ಅಫಿಷಿಯಲ್ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು. ನೀವು ಬೇಕಾಗಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ನ ಎಲ್ಲ ಡೀಟೇಲ್ಸ್ ನ ಕೊಟ್ಬಿಟ್ಟು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಲೋನ್ ಏನಾದ್ರು ಅಪ್ರೂವ್ ಆಯ್ತು ಅಂದ್ರೆ ನಿಮ್ಗೆ ಲೋನ್ ಟ್ರಾನ್ಸಾಕ್ಷನ್ ಲೆಟರ್ ಕೂಡ ಬರುತ್ತೆ. ಆ ಲೆಟರ್ ಅಲ್ಲಿ ನಿಮ್ಮ ಲೋನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಇರುತ್ತೆ. ಆ ಲೆಟರ್ ಅಲ್ಲಿ ರೀಪೇಮೆಂಟ್ ಪೀರಿಯಡ್ ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಇನ್ನು ಬೇಕಾಗಿರುವಂತ ಎಲ್ಲಾ ಡೀಟೇಲ್ಸ್ ಕೂಡ ಇರುತ್ತೆ. ಅಂಡ್ ನೀವು ಯಾವೆಲ್ಲ ಬ್ಯಾಂಕ್ ಅಲ್ಲಿ ಮುದ್ರಾ ಲೋನ್ಗೆ ಅಪ್ಲೈ ಮಾಡಬಹುದು ಅಂದ್ರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು, ರೀಜನಲ್ ರೂರಲ್ ಬ್ಯಾಂಕ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು, ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು. ಗೌರ್ಮೆಂಟ್ ಅವರು ಮುಂಚೆ ಲಾಂಚ್ ಮಾಡಿದಂತ PMEGP ಆಗಿರ್ಬೋದು, CGTMSE ಆಗಿರ್ಬೋದು, ಇವೆರಡು ಸ್ಕೀಮು ಮುದ್ರಾ ಲೋನ್ ಗಿಂತ ಎಷ್ಟು ಡಿಫ್ರೆಂಟ್ ಅಂದ್ರೆ, ಮುದ್ರಾ ಲೋನ್ ನ ಟಾರ್ಗೆಟ್ ಆಡಿಯನ್ಸ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಆದ್ರೆ PMEGP ಮತ್ತೆ CGTMSE ಗೆ ಟಾರ್ಗೆಟ್ ಆಡಿಯನ್ಸ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸೆಲೆಕ್ಟೆಡ್ ಸರ್ವಿಸ್ ಸೆಕ್ಟರ್ ಗಳಷ್ಟೇ. ಮುದ್ರಾ ಲೋನ್ ನ ಮುಂಚೆ 10 ಲಕ್ಷದವರೆಗೂ ಕೊಡ್ತಾ ಇದ್ರು, ಈಗ 20 ಲಕ್ಷದವರೆಗೂ ಕೊಡ್ತಾರೆ. PMEGP ಅಲ್ಲಿ ನೀವು 25 ಲಕ್ಷದವರೆಗೂ ಲೋನ್ ನ ತಗೋಬಹುದು, ಅಂಡ್ CGTMSE ಅಲ್ಲಿ ನೀವು 2 ಕೋಟಿವರೆಗೂ ಲೋನ್ ನ ತಗೋಬಹುದು. ಅಂಡ್ ಮುದ್ರಾ ಲೋನ್ ಅಲ್ಲಿ ನಿಮಗೆ ಯಾವುದೇ ಕೊಲಾಟ್ರಲ್ ನ ಅವಶ್ಯಕತೆ ಇಲ್ಲ. ಅಂಡ್ CGTMSE ಅಲ್ಲಿ ನೀವು 1 ಕೋಟಿವರೆಗೂ ಕೊಲಾಟ್ರಲ್ ಫ್ರೀ ಇರುತ್ತೆ. ಅಂಡ್ ಮುದ್ರಾ ಲೋನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಡಿಸೈಡ್ ಮಾಡುತ್ತೆ. ಅಂಡ್ PMEGP ಅಲ್ಲಿ ಸಬ್ಸಿಡೈಸ್ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಅಂಡ್ ಮುದ್ರಾ ಲೋನ್ ನ ಪ್ರೊಸೆಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಅಂಡ್ ಇದಕ್ಕೆ ತುಂಬಾ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಗಳಿದಾವೆ. ಅಂಡ್ PMEGP ಮತ್ತೆ CGTMSE ಗೆ ಸ್ವಲ್ಪ ಕಾಂಪ್ಲೆಕ್ಸ್ ಪ್ರೋಸೆಸ್ ಇದೆ, ಜೊತೆಗೆ ಜಾಸ್ತಿ ಡಾಕ್ಯುಮೆಂಟೇಶನ್ ಕೂಡ ಬೇಕಾಗುತ್ತೆ. ಮುದ್ರಾ ಲೋನ್ ಅವರು ಗ್ರೋತ್ ಮತ್ತೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ನ ಫೋಕಸ್ ಮಾಡ್ತಾರೆ. ಅರೆ PMEGP ಮತ್ತೆ CGTMSE ಅವರು ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ಟನ್ ಸರ್ವಿಸ್ಗಳ ಮೇಲೆ ಫೋಕಸ್ ಮಾಡ್ತಾರೆ. ಅಂಡ್ ಮುದ್ರಾ ಲೋನ್ಗೆ ಗೌರ್ಮೆಂಟ್ ಇಂದ ರಿಫೈನ್ ಸಪೋರ್ಟ್ ಇದೆ. PMEGP ಮತ್ತೆ CGTMSE ಗಳಿಗೆ ಸಬ್ಸಿಡರಿ ಮತ್ತೆ ಕ್ರೆಡಿಟ್ ಗ್ಯಾರಂಟಿಗಳಿವೆ. ಈಗ ಗೊತ್ತಾಯ್ತಲ್ಲ ಮುದ್ರಾ ಲೋನ್ಗೂ ಪ್ರೀವಿಯಸ್ಲಿ ಲಾಂಚ್ ಆಗಿರುವಂತ ಸ್ಕೀಮ್ಗಳಿಗೂ ಏನ್ ಡಿಫ್ರೆನ್ಸ್ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ಇಲ್ಲಾಂದ್ರೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಗಳ ಬಗ್ಗೆ ಕೋರ್ಸ್ಕೊಳ್ಬೇಕು ಅಂದ್ರೆ ನೀವು ಫಸ್ಟ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.